ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾಬಾರ್. ಆದ್ಮೇಲೆ ಬೆಳಗಾವಿಯ DCC ಬ್ಯಾಂಕಿನ ಬಗ್ಗೆ ಈಗಾಗಲೇ ನೀವು ನಿರಂತರವಾಗಿ ಕೇಳ್ತಾ ಇದ್ದೀರಿ. ಮಾಧ್ಯಮದಲ್ಲಿ ದೊಡ್ಡ ಚರ್ಚೆನೂ ಆಗ್ತಾಯಿದೆ. ಅದರಲ್ಲೂ ಅದು ಮೊದಲು 4 ಎಕರೆ ಇದ್ದಿದ್ದು ಇವತ್ತು 5 ಎಕರೆ ಸಮಥಿಂಗ್ ಆಗಿದೆ. ಆ ಜಾಗೆಯ ಮೇಲೆ, ಅದು ಸರ್ಕಾರಿ ಜಾಗದ ಮೇಲೆ ಅದು ಹೆಂಗೆ ಕನ್ವರ್ಟ್ ಆಯಿತು ಕರ್ನಾಟಕ ಸರ್ಕಾರ ಅಂತೇಳಿ, ಅದು ಹೇಗೆ ಬಂತು ಇನ್ನೊಬ್ಬ ನಮ್ಮ ಮುಸ್ಲಿಂ ಬಾಂಧವರಿಗೆ. ನಂತರದಲ್ಲಿ ಅದು ಯಾವ ರೀತಿಯಾಗಿ ಇದನ್ನು ಖರೀದಿ ಆದರು, ಅದು 5 ಕೋಟಿಗೆ, ಅದ್ರ ಮೇಲೆ 125 ಕೋಟಿ. ಇದು ಹಾಗೆ ಏನೋ ಒಂದು ಸಹಜವಾಗಿ ನಮ್ಮ ಬಾಚೆ ಜಾರಕಿಹೊಳಿ ಆಗಿರ್ಬೋದು, ನಮ್ಮ DCC ಬ್ಯಾಂಕ್ ಅಧ್ಯಕ್ಷರಾಗಿರೋಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಾಗಿರ್ಬೋದು, ಯಾಕೆ ಈ ಮಾತನಾಡಿದ್ರು ಗೊತ್ತಾಗಲಿಲ್ಲ. ಆದರೆ ಆ ಮಾತಿನ ಬೆನ್ನು ಹತ್ತಿದಂಥ ನಮ್ಮ ಸ್ಟ್ರಿಂಗ್ ಆಪ್ರೇಟರ್ಸ್ ಅಥವಾ ನಮ್ಮ ಸಂಶೋಧನಾತ್ಮಕವಾದಂತಹ ಪತ್ರಕರ್ತರು ಬೆನ್ನತ್ತೆ ಅದರ ವಸ್ತುಸ್ಥಿತಿಯನ್ನು ಜಗದ ಮುಂದೆ ತಂದಿಟ್ಟಿದ್ದಾರೆ. ಈಗ ಜೋರ್ದಾರಾಗಿ ಚರ್ಚೆ ನಡೀತಾ ಇದೆ. ಅದು ಹೆಂಗೆ ಕೊಟ್ಟರು, 100 ಕೋಟಿ ಸದ ಕಿಮ್ಮತ್ತು ಆಗೋದಿಲ್ಲ ಆ ಜಾಗ, ಅದನ್ನು 125 ಕೋಟಿ ಕೊಟ್ಟಿದ್ದ ಹಾಗೆ ಹೇಳ್ಬೋದು. ಅದಕ್ಕೆ ಮತ್ತೇನು ಇಲ್ಲ 700 ಕೋಟಿ ರೂಪಾಯಿದು ಬಿಲ್ಗಳಿದ್ದಾವೆ, ಹಾಗೆ ಹೀಗೆ ನಾವು ಸಬೂಬು ಹೇಳ್ಬೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಟ್ ಅದರ ಮೇಲೆ DCC ಬ್ಯಾಂಕಿನ ಆಡಳಿತ ಮಂಡಳಿ ಕೊಟ್ಟಿತ್ತು ಹೆಂಗೆ ಅನ್ನುವಂಥದ್ದು. ಈಗ